ಇದು ರಾಣೆಬೆನ್ನೂರು ತಾಲೂಕು ಚಿಕ್ಕಲಹಳ್ಳಿ ಗ್ರಾಮ. ಇಲ್ಲಿ 111 ಜನ ವಿದ್ಯಾರ್ಥಿಗಳಿದ್ದು ಇಲ್ಲಿ ಈಗ ಸದ್ಯಕ್ಕೆ 3 ಜನ ಶಿಕ್ಷಕರಿದ್ದಾರೆ. ಆದರೆ 3 ಜನರಲ್ಲಿ ಇನ್ನು ಕೆಲವೇ 2 ತಿಂಗಳ ನಂತರ ಒಬ್ಬ ಗುರುಗಳು ರಿಟೈರ್ಮೆಂಟ್ ಲೆಕ್ಕದಲ್ಲಿದ್ದಾರೆ. ಹಾಗಾಗಿ 2 ಜನ ಮಾತ್ರ ಇರೋದ್ರಿಂದ ಇಲ್ಲಿ ಇಂದು ಚಿಕ್ಕಲಹಳ್ಳಿ ಗ್ರಾಮಸ್ಥರೆಲ್ಲರೂ ಸೇರಿ ಶಾಲೆಗಳನ್ನು ಬಂದ್ ಮಾಡಿದ್ದಾರೆ. ಈ BEO ಅವರು ಇಲ್ಲಿ ಬಂದು ಅವರು ಯಾವ ಥರ ಕ್ರಮವನ್ನು ಕೈಗೊಳ್ತಾರಂತ ಅವರು ಆನ್ಸರ್ ಮಾಡಿಬಿಟ್ಟು ಇದು ಮಾಡಬೇಕಂತ ಇಲ್ಲೆಲ್ಲ ಜನರ ಒತ್ತಾಯದ ಮೇರೆಗೆ ಇವತ್ತು ಸ್ಕೂಲನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಹುಡುಗರ ಭವಿಷ್ಯಕ್ಕಾಗಿ ನಾವು ಕನ್ನಡ ಶಾಲೆಯನ್ನು ಉದ್ಧಾರಕ್ಕಾಗಿ ಕನ್ನಡ ಶಾಲೆ ಮುಂದುವರಿಬೇಕಂತ ನಾವೇನು ಹುಡುಗರನ್ನ ಪಾಲಕರು ತಮ್ಮ ಶಾಲೆಗೆ ಕಳಿಸ್ತಾರೆ. ಇಲ್ಲಿ ಒಂದು ಬಿಲ್ಡಿಂಗಿಗೆ ಪಾಯ ಎಷ್ಟು ಮುಖ್ಯನೋ ಅದೇ ಥರ 1ನೇ ತರಗತಿಯಿಂದ 5ನೇ ತರಗತಿ ತನಕ ಅದು ಭಾಳ ಮುಖ್ಯವಾಗಿರ್ತದೆ. ಹಾಗಾಗಿ ಇದರ ಬಗ್ಗೆ ಉನ್ನತ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಇಲ್ಲಿ ಬೇಕಾಗಿರ್ತಕ್ಕಂಥ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕಾಗಿ ಕೇಳಿಕೊಳ್ತೇವೆ. ಹುಡುಗರ ಭವಿಷ್ಯ ಈಗ ಸರ್ಕಾರದ ಕೈಯಲ್ಲಿದೆ. ಇಲ್ಲಿ ಈಗ ಅತಿಥಿ ಶಿಕ್ಷಕರು ಕೊಟ್ಟರೂ ಸಹ 1ರಿಂದ 5ನೇ ಕ್ಲಾಸ್ ತನಕ ಅದು ನಡೆಯುತ್ತದೆ. ಆದರೆ ಅತಿಥಿ ಶಿಕ್ಷಕರ ಕೊರತೆಯೂ ಸಹ ಭಾಳ ಇಲ್ಲಿ ಎದ್ದು ಕಾಣುತ್ತಿರೋದ್ರಿಂದ ಹುಡುಗರ ಭವಿಷ್ಯ ನುಚ್ಚು ನೂರು ಆಗುತ್ತಿರೋದು ಸಹಜ. ಹಾಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಲಹಳ್ಳಿ, ಜಿಲ್ಲಾ ಹಾವೇರಿ, ತಾಲೂಕು ರಾಣೆಬೆನ್ನೂರು ನೋಡಿ, ಬೆಳಗ್ಗಿನಿಂದ 9:30ಗೆ ಹುಡುಗರು ಬಂದು ಕಾಯ್ತಾ ಇದ್ದರು. ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ಸುಳಿವೇ ಇಲ್ಲ. 2ರಿಂದ 3 ಜನ ಶಿಕ್ಷಕರು ಇಲ್ಲಿ ಹಾಜರಿದ್ದ ಹೊರತುಪಡಿಸಿ ಬೇರೆ ಯಾರೂ ಇಲ್ಲಿ ಹಾಜರಾಗಿಲ್ಲ. ಇಲ್ಲಿ BEO ಅವರು ಕೂಡ ಒಂದು ಉದ್ದಟತನದ ಒಂದು ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಶಾಲೆಯನ್ನು ಬೇಕಾದರೆ ಬಂದ್ ಮಾಡಿಸಿ, ನಮ್ಮದು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಈ ಥರ ಒಬ್ಬ ಉನ್ನತ ಅಧಿಕಾರಿ ಇರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದು ಎಷ್ಟು ಸರಿ? ಶಾಲೆ ಬಂದ್ ಮಾಡುವುದಾದರೆ